ನನ್ನ ಹೆಸರು ವೇಣುಗೋಪಾಲ್ ಅಂತ. ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಅದೆಲ್ಲ ಬಿಟ್ಟು ಬಂದು ನಾನು ಇದೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಈಗ ಹೆಚ್ಚು ಕಡಿಮೆ ಒಂದು 15 ರಿಂದ 20 ಲಕ್ಷ ರೂಪಾಯಿ ಬಡ್ಸಿದ ನಮ್ಮ ಹತ್ರ. ಈಗ ಕಾಗೆ, ಹದ್ದು, ನಾಯಿ ಕಾಟ ಜಾಸ್ತಿ. ಇದು ಬಂದು ಬ್ರೀಡಿಂಗ್ ಸೆಕ್ಷನ್. ಮೊದಲೆಲ್ಲ ಯಾವುದು ಮಾರ್ಕೆಟಿಂಗ್ ಇಲ್ಲ ಇದು. ಈಗ ಪ್ರೆಸೆಂಟ್ ಬಂದು ಒಳ್ಳೆ ಮಾರ್ಕೆಟಿಂಗ್ ಇದೆ. ಎಲ್ಲ ಔಟ್ ಆಫ್ ಕಂಟ್ರೀಸ್ ಅಲ್ಲಿ ಫುಲ್ ಡಿಮ್ಯಾಂಡ್ ಇದೆ. ಏನು ಇನ್ಫಾರ್ಮೇಶನ್ ಇಲ್ಲ ನಮಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಅವರು ನಮ್ಮ ಕಾಂಟ್ಯಾಕ್ಟ್ ಮಾಡಿ, ಬೇಕಾದ್ರೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ನಮ್ಮ ಹೆಸರು ವೇಣುಗೋಪಾಲ್ ಅಂತ. ನಮ್ದು ಬಂದು ಉಲ್ಕೂರು, ಮಾಲೂರು ತಾಲೂಕು ಉಲ್ಕೂರಲ್ಲಿ ನಾವಿದ್ದೀವಿ. ನಾವು ಬಂದೀಗ ಇಲ್ಲಿ ಪ್ಯಾರೆಟ್ ಬಿಕ್ಕು, ಲಾಂಗ್ ಟೈಲು, ಟೆಂಪರ್ ಟೈಲ್ ಅಂತ ಪ್ಯಾರೆಟ್ ಬಿಕ್ ಬರ್ಡ್ಸು ಮೇಂಟೈನ್ ಮಾಡ್ತಾ ಇದ್ದೀವಿ. ಇದೆಲ್ಲ ಓಲ್ಡ್ ಬಂದು ತಮಿಳ್ನಾಡು ಬ್ರೀಡ್. ಇದು ತಮಿಳ್ನಾಡಿಂದ ಹೆಚ್ಚು ಕಡಿಮೆ ಒಂದು 15 ಇಯರ್ಸ್ ಬ್ಯಾಕು ನಾವು ಬ್ರೀಡ್ ತಂದಿರೋದು. ಇದು ಹೊರಗಡೆಯಿಂದ ನಾವು ಅದೇ ಬರ್ಡ್ಸೇ ಮೇಂಟೈನ್ ಮಾಡ್ತಾ ಇದ್ದೀವಿ. ನಾವು ಸೇಲ್ ಪರ್ಪಸ್ಸು ಇಟ್ಟಿದ್ದೀವಿ. ಇಲ್ಲೆಲ್ಲ ಸೇಲಿಂಗ್ ಮಾಡ್ತೀವಿ. ನೋಡಿ, ಇದು ಬರ್ಡ್ಸ್ ಬಂದು ಒಳ್ಳೆ ಶೋ ಕ್ವಾಲಿಟಿ, ಒಳ್ಳೆ ಲೈನೇಜ್ ಬರ್ಡ್ಸ್ ಇಟ್ಟಿದ್ದೀವಿ. ನೋಡಿ, ಈ ಮೇಲೆಲ್ಲನೂ 1.5 ಲಕ್ಷ ಮೇಲೆ ಬರುತ್ತೆ. ಒಂದು ಮೇಲ್ ಬರ್ಡ್ ಬಂದು ಚಿಕ್ಸು ಸೇಲ್ ಮಾಡ್ತೀವಿ. ದೊಡ್ಡ ಬರ್ಡ್ಸ್ ಕಡಿಮೆ ಸೇಲ್ ನಮ್ಮ ಹತ್ರ ಸಿಗೋದು. ಮರಿ ಬಂದು 10,000 ಇಂದ ಸ್ಟಾರ್ಟಿಂಗ್ ಪ್ರೈಸು ಸೇಲ್ ಮಾಡ್ತೀವಿ. ನಿಮ್ಮ ಕೈಯಲ್ಲಿರೋದು ಇವಾಗ ಇರೋದು ಏನು ಪ್ರೈಸ್ ಆಗುತ್ತೆ ಸರ್ ಇದು? ಸರ್ ಇದೆಲ್ಲ 1.5 ಲಕ್ಷ ಮೇಲೆ ಆಗುತ್ತೆ ಸರ್. ಇವಾಗ ಇದು ಒಂದು ಸಿಂಗಲ್ ಅಥವಾ ಎರಡಾ? ಒಂದು ಸಿಂಗಲ್ ಸರ್. ಇದು ಸಿಂಗಲ್ 1.5 ಲಕ್ಷ. ಸಿಂಗಲ್ ಬ್ರೀಡು ರನ್ನಿಂಗ್ ಮೇಲ್ ಬಂದು 1.5 ಲಕ್ಷ ಮೇಲೆ ಆಗುತ್ತೆ. ಕ್ವಾಲಿಟಿ ವೈಸ್ ಸರ್, ಇದರಲ್ಲಿ ಫುಲ್ ಟಾಪ್ ಶೋ ಕ್ವಾಲಿಟಿ ಇರುತ್ತೆ, ನಾರ್ಮಲ್ ಇರುತ್ತೆ, ಮೀಡಿಯಂ ಇರುತ್ತೆ. ಕ್ವಾಲಿಟಿ ಮೇಲೆ ಪ್ರೈಸು, ಕ್ವಾಲಿಟಿ, ಕಲರು, ಬಾಡಿ ಸ್ಟೈಲು ಇದ್ರ ಮೇಲೆ ಚೇಂಜ್ ಆಗುತ್ತೆ. ಯಾವೆಲ್ಲ ತಳಿಗಳು ಸಾಕಿದ್ದೀರಾ ಸರ್? ಸರ್ ನಮ್ಮ ಹತ್ರ ಪ್ಯೂರ್ ಪ್ಯಾರೆಟ್ ಬಿಕ್ಕು, ಟೆಂಪರ್ ಟೈಲ್, ಲಾಂಗ್ ಟೈಲು, ಈ 3 ಇದೇ ಇರೋದು. ಇದೇ ಬರ್ಡ್ಸ್ ಇಟ್ಟಿರೋ ಸರ್ ನಾವು. 3ರಲ್ಲಿ ಯಾವ್ದು ಹೈಯೆಸ್ಟ್? ಅದೇ ಪ್ಯಾರೆಟ್ ಬಿಕ್ಕು, ಟೆಂಪರ್ ಟೈಲ್. ಎಷ್ಟು ಕೋಳಿ ಸಾಕಿದ್ದೀರಾ ಸರ್ ಇವಾಗ? ಸರ್ ನಮ್ಮ ಹತ್ರ ಒಂದು 50 ಕೋಳಿ ಇದಾವೆ ಸರ್. 20 ಫೀಮೇಲ್ ಇದಾವೆ, ಒಂದು 10 ಮೇಲ್ ಇದಾವೆ. ಮರಿ ಪಟ್ಟ ಎಲ್ಲ ಒಂದು 50 ಇದಾವೆ ಟೋಟಲ್. ಇದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ ಸರ್? ಸರ್ ಇದು ಬಂದು ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ದು. ಒಂದು 15-20 ವರ್ಷದಿಂದ ನಮ್ಮ ತಂದೆ ಇಟ್ಟಿದ್ದಾರೆ. ನಾನೆಲ್ಲ ಒಂದು 5 ವರ್ಷದಿಂದ ಈ ಕಡೆ ನಾನು ಬಂದಿದ್ದೀನಿ. ಮುಂಚೆ ಏನ್ ಮಾಡ್ತೀವಿ? ನಾನು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಇಲ್ಲಿ ನಮ್ಗೆ ವರ್ಕೌಟ್ ಆಗಿಲ್ಲ, ನಮ್ಗೆ ಅದು ಅಡ್ಜಸ್ಟ್ ಆಗಲ್ಲ ಅಂತ ನಾನು ಬಿಟ್ಟು ಇಲ್ಲಿ ಬಂದ್ಬಿಟ್ಟೆ. ಈಗ ಹೆಚ್ಚು ಕಮ್ಮಿ 5 ವರ್ಷದಿಂದ ನಾನೇ ಮಾಡ್ತಾ ಇದ್ದೀನಿ. ನಮ್ಗೆ ಇದ್ರಲ್ಲಿ ಒಳ್ಳೆ ಇನ್ಕಮ್ ಇದೆ. ನಮ್ಗೆ ಒಂಥರ ಖುಷಿ ಇದೆ ಇದ್ರಲ್ಲಿ ಮಾಡೋದಕ್ಕೆ. ಅದಕ್ಕೋಸ್ಕರ ನಾವು ಇದೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಎಷ್ಟು ಬೆಲೆ 50 ಸಾಕಿದೀನಿ ಅಂದ್ರಲ್ಲ, ಎಷ್ಟು ಬೆಲೆ ಬಾಳ್ತಾವ 50? ಸರ್ ಈಗ ನಮ್ಮ ಹತ್ರ ಬರ್ಡ್ಸ್ ಒಂದು 15 ಲ್ಯಾಕ್ಸ್ ಇದೆ ಸರ್. 15 ಲಕ್ಷ ಬರ್ಡ್ಸ್ ಇದಾವೆ ಈಗ ಪ್ರೆಸೆಂಟ್ ಬರ್ಡ್ಸ್ ಇರೋದು. ನಾವೆಲ್ಲ ಟೋಟಲ್ ಆಗಿ ಸೇಲ್ ಮಾಡಲ್ಲ ಸರ್. ನಮ್ದು ಇನ್ನ ಸಬ್ ಬ್ರಾಂಚಸ್ ತರ ಬೇರೆ ಕಡೆ ಬಿಟ್ಟಿದೀವಿ ಹೊರಗಡೆ. ಒಂದು 4-5 ಜಾಗದಲ್ಲಿ ಹೊರಗಡೆ ಬಿಟ್ಟಿದೀವಿ. ಮೇಲು ಫಿಮೇಲ್ಸ್ ಕೊಟ್ಬಿಡ್ತೀವಿ. ಮರಿ ಬಂದ ಮರಿ ತಗೊಂಡು ಸೇಲ್ ಮಾಡ್ಕೊಂತೀವಿ ಅಷ್ಟೇ. ನಮ್ದೇ ಹೊರಗಡೆ ಕೊಟ್ಟಿದೀವಿ. ಇವು ಕಾಯಿಲೆ ಏನಾದ್ರು ಬರ್ತಾವ ಸರ್? ಇವು ಸರ್ ಬರುತ್ತೆ, ಸಣ್ಣ ಪುಟ್ಟ ಕಾಯಿಲೆ ಬರುತ್ತೆ. ಮೇಂಟೈನ್ ಮಾಡ್ಬೇಕು ಸರ್. ಮೇನು ವಾತಾವರಣ, ಕ್ಲೈಮೇಟು ಇದ್ರ ಪ್ರಕಾರ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಏನ್ ತೊಂದರೆ ಇರಲ್ಲ. ಯಾವ್ಯಾವ ವಾತಾವರಣಕ್ಕೆ ಯಾವ ತರ ಮೇಂಟೈನ್ ಮಾಡ್ಬೇಕು ಸರ್? ಈಗ ಬಿಸಿ ಇದೆ, ಈಗೇನು ಸ್ವಲ್ಪ ಫುಡ್ ಅಲ್ಲಿ ಸ್ವಲ್ಪ ಕೋಲ್ಡ್ ಐಟಮ್, ಮತ್ತೆ ವಾತಾವರಣ ಸ್ವಲ್ಪ ಥಂಡಿ ಇರೋ ತರ ವಾತಾವರಣ ಬೇಕು. ಮತ್ತೆ ಒಳ್ಳೆ ಗಾಳಿ, ಚೆನ್ನಾಗಿ ಗಾಳಿ ಬೀಸೋ ತರ ಇರಬೇಕು. ನಾವು ಒಳಗಡೆ ಇಟ್ಬಿಡ್ತೀವಿ, ಕೇಜಲ್ಲಿ ಇಡ್ತೀವಿ ಅಂದ್ರೆ ಆಗಲ್ಲ. ಸ್ವಲ್ಪ ಗಾಳಿ ವಾತಾವರಣ ಇರ್ಬೇಕು. ಈ ಕ್ಲೈಮೇಟ್ ಅಲ್ಲಿ ಬಿಸಿ ಇರ್ಬೇಕು. ಇದು ಮಳೆಗಾಲ, ಚಳಿಗಾಲದಲ್ಲಿ ಅಂದ್ರೆ ಒಳಗಡೆ ಇಟ್ಟು ಸಾಕ್ಬೋದು ನಾವು, ಏನ್ ತೊಂದರೆ ಇಲ್ಲ. ಏನೆಲ್ಲ ಫುಡ್ ಕೊಡ್ತೀರಾ ಸರ್ ಇವಕ್ಕೆ? ಸರ್ ನಾವು ರಾಗಿ, ಜೋಳ, ಗೋಧಿ, ಸಜ್ಜೆ, ಭತ್ತ ಇದೆಲ್ಲ ಕೊಡ್ತೀವಿ. ಮರಿಗೆಲ್ಲಾನು ಸ್ವಲ್ಪ ಕಡಲೆ ಬೀಜ ಅದು ಇದು, ಮೇಲ್ಗೆಲ್ಲ ಕಡಲೆ ಬೀಜ ಅದು ಇದು ಕೊಡ್ತೀವಿ. ಇದು ಯಾವ ಪರ್ಪಸ್ಗೋಸ್ಕರ ಸಾಕ್ತೀರಾ ಸರ್? ಸರ್ ಇದು ಬಂದು ನಾವು ಶೋ ಪರ್ಪಸ್, ಓನ್ಲಿ ಶೋ ಸರ್. ಇದೆಲ್ಲಾನು ಓನ್ಲಿ ಶೋ. ಒಳ್ಳೆ ಹೊರಗಡೆ ಮಾರ್ಕೆಟ್ ಒಳ್ಳೆ ಡಿಮ್ಯಾಂಡ್ ಇದೆ. ಈಗೆಲ್ಲ ಲೋಕಲ್ ಅಲ್ಲಿ ಇತ್ತು, ಈಗೆಲ್ಲ ಔಟ್ ಆಫ್ ಕಂಟ್ರೀಸ್ ಎಲ್ಲ ಹೋಗ್ತಾ ಇದಾವೆ. ಔಟ್ ಆಫ್ ಕಂಟ್ರೀಸ್ ಅಲ್ಲಿ ಒಳ್ಳೆ ಬೇಡಿಕೆ ಇದೆ ಇದರಲ್ಲಿ. ಈಗ ನಾವು ಟ್ರಾನ್ಸ್ಪೋರ್ಟ್ ಮಾಡೋದು ಕರೆಕ್ಟ್ ಆಗಿದ್ದೀವಿ, ಒಳ್ಳೆ ಬರ್ಡ್ಸ್ ಇದೆ ನಮ್ಮ ಹತ್ರ ಅಂದ್ರೆ ಎಷ್ಟೇ ಲಕ್ಷ ಆಗ್ಲಿ ಕೊಂಡ್ಕೊಂಡವರು ಇದಾರೆ. ಈಗ ಮೊದಲೆಲ್ಲ ಈ ಬ್ರೀಡ್ ಬಗ್ಗೆ ಗೊತ್ತಿಲ್ಲ, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ, ಇದಿಲ್ಲ. ಈಗೆಲ್ಲ ಔಟ್ ಆಫ್ ಎಲ್ಲ ಹೋಗ್ತಾ ಇದಾವಲ್ಲ, ಈಗೆಲ್ಲ ಒಳ್ಳೆ ಮಾರ್ಕೆಟ್ ಇದೆ. ಇದನ್ನ ಯಾರು ಮಾಂಸದ ಪರ್ಪಸ್ ಯೂಸ್ ಮಾಡಲ್ಲ ಸರ್? ಇದೆಲ್ಲ ಮಾಂಸದ ಪರ್ಪಸ್ ಯಾರು ಯೂಸ್ ಮಾಡಲ್ಲ. ಏನಿದ್ರು ಓನ್ಲಿ ಶೋ. ನೋಡಿ, ಇದು ಕಲರ್ ಬಂದು ನೂಲನ್ ಅಂತ. ಇದು ಫುಲ್ ಪ್ಯಾರೆಟ್ ಬೇಕು, ಟೆಂಪರ್ ಟೈಲ್ ಅಲ್ಲಿ ಲಾಂಗ್ ಟೈಲ್, ಹೆವಿ ಟೈಲ್ ಬರುತ್ತೆ. 2 ಫೀಟ್ 2.5 ಫೀಟ್ ಟೈಲ್ ಬರುತ್ತೆ. ಇದು ಕಲರ್ ಬಂದು ನೂಲಾನ್ ಬರುತ್ತೆ. ಇದು ಬಂದು ಓಲ್ಡ್ ಬ್ರೀಡ್.
ಇದೆಲ್ಲ ನಮ್ದು ಹಳೆ ಬ್ರೀಡ್ ಬಂದು ಇದು ಒರಿಜಿನಲ್ ಬ್ರೀಡ್. ಇದು ನಮ್ಮ ಇಂಡಿಯನ್ ಒರಿಜಿನಲ್ ಬ್ರೀಡ್ ಬಂದು ಇದೇ ಬ್ರೀಡ್ ಬರೋದು ನೋಡಿ. ಈ ಟೈಪ್ ಬರುತ್ತೆ. ಬಾಡಿ ಸೈಜು ಹೆಚ್ಚು ಕಡಿಮೆ 6.5-7 ಕಿಲೋ ಬಾಡಿ ವೆಯ್ಟ್ ಬರುತ್ತೆ. ಟೈಲು ಹೈಟು ಎಲ್ಲ ಈ ತರ ಬರುತ್ತೆ ನೋಡಿ. ಇದು ಪಟ್ಟ. ಇದು ಈ ಕಲರ್ಗೂ ಪ್ರೈಸ್ಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಸರ್? ಇದೆ ಸರ್. ಒಂದೊಂದು ಕಲರ್ ಒಂದೊಂದು ಪ್ರೈಸ್ ಅಲ್ಲಿ ಇರುತ್ತೆ. ಇವಾಗ ವೈಟ್ ಮತ್ತೆ ಇದು ಬ್ಲಾಕ್ ಏನ್ ಡಿಫ್ರೆನ್ಸ್ ಇದೆ ಸರ್? ವೈಟ್ ಕಲರ್ ಬಂದು ಈಗ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ. ಅದು ಸ್ವಲ್ಪ ಜಾಸ್ತಿ ಕಾಸ್ಟ್ ಜಾಸ್ತಿ ಹೋಗುತ್ತೆ. ಇದು ಸ್ವಲ್ಪ ಕಾಸ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ. ಈ ಕಲರ್ ಅಲ್ಲಿ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಸರ್. ಕಲರ್ ಸ್ವಲ್ಪ ಹಿಂದು ಮುಂದೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಪ್ರೈಸ್ಗೆಲ್ಲ. ಮೇನ್ ಕ್ವಾಲಿಟಿ. ಯಾವ ಕಲರ್ ಆಗಿ ಬರುತ್ತೆ ಒಬ್ಬೊಬ್ರು ಒಂದೊಂದು ಕಲರ್ ಲೈಕ್ ಮಾಡ್ತಾರೆ, ಆ ಕಲರ್ ನಾವು ಕೊಡ್ತೀವಿ. ಇದನ್ನೇನ್ ಜ್ಯೂಸಿನ್ ಪರ್ಪಸ್ ಏನು ಯೂಸ್ ಮಾಡಲ್ಲ? ಇಲ್ಲ ಸರ್, ಇದೆಲ್ಲ ಫೈಟಿಂಗ್ ಪರ್ಪಸ್ ಯೂಸ್ ಮಾಡೋದೇ ಇಲ್ಲ. ಫೈಟ್ ಬಿಡೋದೇ ಇಲ್ಲ. ಇವೆಲ್ಲ ಫೈಟ್ ಹೋಗುತ್ತೆ ಆದ್ರೆ ಬಿಡಲ್ಲ. ಇವಾಗ ಮುಖ್ಯವಾಗಿ ಯಾರಾದ್ರೂ ಈ ತರ ಸಾಕ್ಬೇಕು ಅಂದ್ರೆ ಇವಾಗ ತುಂಬಾ ಫೇಕ್ ಗಳು ಇರ್ತವೆ, ಬೇರೆ ಬೇರೆ ಬ್ರೀಡ್ ಎಲ್ಲ ಮಿಕ್ಸ್ ಆಗಿ. ಅವ್ರು ತಗೊಬೇಕಾಗಿರೋರು ಏನ್ ನೋಡಿ ಫಸ್ಟ್ ಏನ್ ಇದು ನೋಡಿದ್ರೆ ಒರಿಜಿನಲ್ ಬ್ರೀಡ್, ಇದು ನೋಡಿದ್ರೇನೆ ಇದು ಒರಿಜಿನಲ್ ಬ್ರೀಡ್ ಅಂತ ಏನ್ ನೋಡ್ಬಿಟ್ಟು ಅವ್ರು ತಗೋಬೇಕು ಸರ್? ಕಲರು, ಬಾಡಿ ಹೈಟು, ಸೈಜು, ಮತ್ತೆ ಕಾಲ್ ಇದೆಯಲ್ಲ ಈ ಕಾಲ್ ಸೈಜು, ಮತ್ತೆ ಈ ಮುಖ ಇದೆಯಲ್ಲ ಈ ಮುಖ ಫಿನಿಶಿಂಗ್ ನೋಡ್ಬೇಕು ಮೈನು. ಮುಖ ಫಿನಿಶಿಂಗು, ಜುಟ್ಟು, ಮತ್ತೆ ಹೆಡ್ಡು ಪ್ರತಿಯೊಂದು ಬರುತ್ತೆ ಸರ್ ಇದರಲ್ಲಿ. ಮತ್ತೆ ಟೈಲ್ ನೋಡಿವಿ, ಟೆಂಪರು ಕೆಳಗಡೆ ಬಿಟ್ರು ನೆಲಕ್ಕೆ ಟಚ್ ಆಗಲ್ಲ. ಇದು ಆ ತರ ಟೈಲ್ ಬರುತ್ತೆ. ಇದು ಆ ತರ ಸೆಲೆಕ್ಷನ್ ಮಾಡ್ಬೇಕು ಸರ್ ಇವೆಲ್ಲ. ಇವಾಗ 50 ಕೋಳಿಗೆ ಎಷ್ಟು ಖರ್ಚಾಯ್ತು ಸರ್? ಇದರಿಂದ ನೀವು ಲಾಭ ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಸರ್? ಇದೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ತೆಗ್ದಿರೋದಲ್ಲ. ಇದು ನಮ್ದು ಓಲ್ಡ್ ಬ್ರೀಡ್. ಇದು ಎಲ್ಲ ನಾವು ಓಲ್ಡ್ ಮನೆಯಲ್ಲಿ ಇಷ್ಟಾಗಿ ಉಳಿಸಿರೋದಷ್ಟೇ. ನಾವು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಬೇರೆ ಕಡೆ ಎಲ್ಲ ಒರಿಜಿನಲ್ ಬ್ರೀಡ್ ಯಾರು ಕೊಡಲ್ಲ ಸರ್. ಒರಿಜಿನಲ್ ಬ್ರೀಡ್ ಸಿಗಲ್ಲ. ಒರಿಜಿನಲ್ ಬ್ರೀಡ್ ಅವ್ರು ಇಟ್ಕೊಂಡಿರ್ತಾರ ಹೊರಗಡೆ ಕೊಡಲ್ಲ. ನಮ್ದೆಲ್ಲ ನಾವು ಓನ್ ಆಗಿ ಇಟ್ಕೊಂಡಿರೋದ್ರಿಂದ ನಮ್ಮ ಹತ್ರ ಒರಿಜಿನಲ್ ಬ್ರೀಡ್ ಉಳ್ಕೊಂಡಿದಾವೆ ಅಷ್ಟೇ. ಹೊರಗಡೆ ಎಲ್ಲೂ ಸಿಗಲ್ಲ ಒರಿಜಿನಲ್ ಬ್ರೀಡ್ ಪ್ರೆಸೆಂಟ್. ಬೇರೆ ಯಾರಾದ್ರೂ ಸಾಕ್ಬೇಕು ಅಂದ್ರೆ ಅವ್ರಿಗೇನಾದ್ರೂ ನೀವು ಕೊಡ್ತೀರಾ? ಕೊಡ್ತೀವಿ ಸರ್. ಚಿಕ್ಸ್ ಕೊಡ್ತೀವಿ. ಸಾಕಂಗಿದ್ರೆ ಸಾಕ್ಲಿ. ಅವ್ರಿಗೇನಾದ್ರು ಮಾರ್ಗದರ್ಶನ ಏನಾದ್ರು ಕೊಡ್ತೀರಾ? ನಮ್ಮ ಹತ್ರ ಚಿಕ್ಸ್ ತಗೊಂಡ್ರೆ ನಾವು ಗ್ಯಾರಂಟಿ ಕೊಡ್ತೀವಿ. ಇಷ್ಟು ದಿವಸ ನಮ್ಮ ಹತ್ರ ತಗೊಂಡೋಗಿರೋದು ಬರ್ಡ್ಸ್ ಏನಾಗ್ಲಿ ನಾವು ಮತ್ತೆ ರೀಪ್ಲೇಸ್ಮೆಂಟ್ ಮಾಡ್ತೀವಿ. ಏನಾದ್ರು ಪ್ರಾಬ್ಲಮ್ ಆದ್ರೆ ಅಕಸ್ಮಾತ್ ಏನೋ ಒಂದು ವಾರ 15 ದಿವಸ ಟೈಮ್ ಕೊಟ್ಟಿರ್ತೀವಿ ನಾವು. ಏನಾದ್ರು ಪ್ರಾಬ್ಲಮ್ ಇದ್ರೆ ತಂದು ಹೊಡ್ಸ್ಕೊಡ್ಬೋದು. ಎಷ್ಟು ವರ್ಷದ ಬರ್ಡ್ಸ್ ಅವ್ರಿಗೆ ಸೇಲ್ ಮಾಡ್ತೀರಾ ಸರ್? ನಾವು 3 to 4 months ಅವ್ರಿಗೆ ಸೇಲ್ ಕೊಡೋದು. 1 ಕಿಲೋ ಇರ್ತಾವೆ ವೆಯ್ಟ್. ಆ ಸೈಜಲ್ಲಿ ಕೊಡ್ತೀವಿ. ಈ ಬರ್ಡ್ಸ್ ಒಂದು ಎಷ್ಟು ವರ್ಷದವರೆಗೂ ಬದುಕುತ್ತೆ ಸರ್? ಒಂದು 10 year ವರ್ಗು ಗ್ಯಾರಂಟಿ ಇದೆ ಸರ್ ಇವು. ಅಂದ್ರೆ ನಾವು ಹೆಂಗ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ, ನಾವು ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇದು ಬಂದು ಫಿಮೇಲ್. ಇದು ಮತ್ತೆ ನೋಡಿ ಇದು ಬಂದು ಮೇಲು. ಇದು ಒಂದು ಮೇಲ್ಗೆ ಈ ತರ 3 ಫಿಮೇಲ್ ಮೇಂಟೈನ್ ಮಾಡ್ಬೋದು. ಮನೆ ಹತ್ರ ಇಲ್ಲಿ ನಮ್ ಜಾಗ ಇಲ್ಲ, ಮನೆ ಹತ್ರ ಚಿಕ್ಕದಾಗ ಜಾಗ ಇದೆ, ಟೆರಿಸ್ ಮೇಲೆ ಜಾಗ ಇದೆ, ನಾವು ಮೇಂಟೈನ್ ಮಾಡ್ತೀವಿ. ನಾವು ಟೌನಲ್ಲಿ ಇರೋರು ಅನ್ನೋರಿಗೆ ಒಂದು ಮೇಲು 2 ಇಲ್ಲ 3 ಫಿಮೇಲು ಇಟ್ಕೊಬೋದು. ಇದರಲ್ಲಿ ಏನಂದ್ರೆ ಒಂದು ಫಿಮೇಲ್ ಮೊಟ್ಟೆ ಇಟ್ಟು ಕಾವು ಬಿದ್ರೆ ಮತ್ತೆ ಇನ್ನೊಂದು ಫಿಮೇಲ್ ಬರುತ್ತೆ. ಮೇಲ್ಗೂ ಏನು ತೊಂದರೆ ಆಗಲ್ಲ. ಅಕಸ್ಮಾತ್ ನಾವು ಒಂದು 3 ಬಿಟ್ಟು ಜಾಸ್ತಿ ಹಾಕಿದೀವಿ, ಇದು ನಾವು ಮೊಟ್ಟೆ ಬರ್ತಾ ಇಲ್ಲ, ಮರಿ ಬರ್ತಾ ಇಲ್ಲ, ಮೊಟ್ಟೆ ಇಡ್ತಾ ಇದೆ, ನಮ್ಮ ಫಿಮೇಲ್ ಮರಿ ಬರ್ತಾ ಇಲ್ಲ, ಅದೇ ಕಂಪ್ಲೇಂಟು. ಯಾಕಂದ್ರೆ ಒಂದು ಮೇಲ್ಗೆ 2-3 ಫಿಮೇಲ್ ಒಂದೇ ಸರಿ ಮೊಟ್ಟೆ ಬಂದ್ರೆ ಮರಿ ಬರಲ್ಲ. ಅದು ಏನಿದ್ರು ಒಂದು ಫಿಮೇಲ್ ಮತ್ತೆ 2 ಫಿಮೇಲ್ ಇರ್ಬೇಕು. 3 ಫಿಮೇಲ್ ಮೇಂಟೈನ್ ಮಾಡುತ್ತೆ ಆರಾಮಾಗಿ. ಆ ತರ ಮೇಂಟೈನ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ ಫಿಮೇಲ್ ಎಲ್ಲಾನು ಒಂದು 3.5 4 ಕಿಲೋ ಆ ರೇಂಜ್ ಬರುತ್ತೆ ವೆಯ್ಟ್. ಮೇಲೆಲ್ಲಾನು 4.5 to 6 ಕಿಲೋ ಬರುತ್ತೆ ನಮ್ಮ ಹತ್ರ. ನಮ್ಮ ಓಲ್ಡ್ ಬರ್ಡ್ಸ್. ನಮ್ಮ ತಮಿಳ್ನಾಡು ಒರಿಜಿನಲ್ ಬರ್ಡ್ ಬಂದು ಇದೇ ತರ ಬರೋದು ಸೈಜು. ಆಂಧ್ರ ಬ್ರೀಡ್ ಎಲ್ಲ ಫುಲ್ ಸಣ್ಣ ಬರುತ್ತೆ. ಬೀಕ್ ಮಾತ್ರ ಬರುತ್ತೆ. ಮತ್ತೆ ಬಾಡಿ ಲೈನು ಅದೆಲ್ಲ ಬರಲ್ಲ. ಬಾಡಿ ಲೈನ್ ಟೈಲು ಅವೆಲ್ಲ ಅದು ಸೈಜ್ ಬರಲ್ಲ. ಒರಿಜಿನಲ್ ಬ್ರೀಡ್ ಬಂದು ಈ ತರ ಬರುತ್ತೆ ಬಾಡಿ ಲೈನ್ ಎಲ್ಲಾನು. ಮೊಟ್ಟೆಗೆ ಯಾವಾಗ ಬರುತ್ತೆ, ಈಟ್ಗೆ ಯಾವಾಗ ಬರುತ್ತೆ ಸರ್? ಸರ್ ಇದು ಬಂದು ನಾವು ಚಿಕ್ಕಂದ್ರೆ ಒಂದು 8 monthsಗೆ ಸ್ಟಾರ್ಟ್ ಆಗುತ್ತೆ ಸರ್. ಚಿಕ್ಕಿಂದ 8 monthsಗೆ ಮೊಟ್ಟೆಗೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಮೊಟ್ಟೆಗೆ ಸ್ಟಾರ್ಟ್ ಆಗಿದ್ರೆ ಇಯರ್ಲಿ ಒಂದು 3 to 4 ಟೈಮ್ಸ್ ಬರುತ್ತೆ ಸರ್. ವರ್ಷಕ್ಕೆ ಒಂದು 3 ರಿಂದ 4 ಟೈಮ್ ಮೊಟ್ಟೆ ಕೊಟ್ಟು ಮರಿ ಮಾಡುತ್ತೆ. ಅದೇ ಫಿಮೇಲೆ ಮಾಡುತ್ತೆ. ಇಲ್ಲ ನಮ್ಗೆ ಏನಾದ್ರು ಇದಾಗುತ್ತೆ, ಸೈಜ್ ಇದೆ ಫಿಮೇಲ್ ಅನ್ನಂಗಿದ್ರೆ ನಾವು ನಾಟಿ ಅಟೆ ಕೂರಿಸ್ತೀವಿ. ನಾಟಿ ಅಟೆ ಕೂರಿಸಿ ಮರಿ ತೆಗಿತೀವಿ. ಮರಿ ಫುಲ್ ಡಿಮ್ಯಾಂಡ್ ಇದೆ ಸರ್ ಇದು. ಈ ಬ್ರೀಡ್ ಏನಾದ್ರು ಪಾರ್ಟ್ ಟೈಮ್ ಮಾಡ್ತೀವಿ, ಮಾಡ್ಕೊಂಡಂಗಿದ್ರೆ ಮನೆ ಹತ್ರ ಮಾಡ್ಕೊಂಡು ಒಳ್ಳೆ ಇದು ಇನ್ಕಮ್ ಇದೆ ಇದರಲ್ಲಿ. ಅದ್ ಬೇಕಾದ್ರೆ ನಾವು ಇನ್ಫಾರ್ಮೇಶನ್ ಬೇಕಾದ್ರೆ ನಾನು ಕೊಡ್ತೀನಿ. ಯಾರು ನಾವು ಸಾಕ್ತೀವಿ, ನಮ್ಗೆ ಇಂಟ್ರೆಸ್ಟ್ ಇದೆ ಅಂತ ನಮ್ ತನಕ ಬಂದ್ರೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ. ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಲಾಸ್ ಆಗೋದು ಬಿಡಲ್ಲ. ಅದೇನೇ ಪ್ರಾಬ್ಲಮ್ ಇಲ್ಲಿ ನಾವು ನೋಡ್ಕೊಡ್ತೀವಿ. ಒಂದ್ ಬಾರಿಗೆ ಎಷ್ಟು ಮೊಟ್ಟೆ ಹಾಕುತ್ತೆ ಸರ್? ಸರ್ ಒಂದು ಟೈಮ್ಗೆ ಇದು ಸ್ಟಾರ್ಟಿಂಗ್ ಒಂದು 10 ರಿಂದ 15 ತನಕ ಬರುತ್ತೆ ಸರ್. ಒಂದು 10 ರಿಂದ 15 ತನಕ ಬರುತ್ತೆ. ಮಿನಿಮಮ್ ಒಂದು 8 ಆದ್ರೂ ಮರಿ ಬರುತ್ತೆ. ಒಂದ್ ಮರಿ 3 ತಿಂಗಳು ಎಷ್ಟಕ್ಕೆ ಹೋಗುತ್ತೆ? ಮಿನಿಮಮ್ 5,000 ಸರ್. ಒಳಗಡೆ ಬರಲ್ಲ. ಮಿನಿಮಮ್ 5,000. ಒಂದು ಬ್ಯಾಚ್ ತೆಗೆದಿದ್ವಿ ಅಂದ್ರೆ 40,000 ಗ್ಯಾರಂಟಿ ಸರ್ ನಮ್ಗೆ. ಒಂದು ಮರಿ ಒಂದು ಫಿಮೇಲ್ ಏಟೆ ಮರಿ ಮಾಡಿದೆ ಅಂದ್ರೆ 40,000 ಇನ್ಕಮ್ ಗ್ಯಾರಂಟಿ ಇದರಲ್ಲಿ.
1,60,000 ಒಂದ್ ವರ್ಷಕ್ಕೆ. ಒಂದು ಫಿಮೇಲ್ ಅಲ್ಲಿ ಅಷ್ಟು ದುಡ್ಡು ಮಾಡ್ತೀವಿ ಸರ್. ಹ್ಮ್, ಕಡಿಮೆ ಅಂದ್ರೆ 1 ಲಕ್ಷ ಅಂತ ಒಂದು ಗ್ಯಾರಂಟಿ. ಒಂದು ಫಿಮೇಲ್ ಒಂದ್ 4 ಕೋಳಿ ಮಾಡಿಕೊಂಡು ಆರಾಮಾಗಿ ಜೀವನ ಸಾಗಿಸ್ಬೋದಲ್ಲ. ಮಾಡ್ಬೋದು ಸರ್, ಇದೇನು ತೊಂದರೆ ಇಲ್ಲ. ಅಂದ್ರೆ ಮೇಂಟೈನ್ ಮಾಡೋ ಸರ್, ನಾವು ಮಾಡ್ತೀವಿ, ನಾವು ತಗೊಂಡೋಗಿದೀವಿ, ಇಟ್ಕೊಂಡಿದೀವಿ ಅಂದ್ರೆ ಮೇಂಟೈನ್ ಮಾಡ್ತಾ ಅಂದ್ರೆ ಮಾಡ್ಬೋದು. ನಾವು ನೀವು ಹೇಳಿದ್ರೆ ತಗೊಂಡ್ಬಂದಿದ್ದೀವಿ, ಹಾಕ್ಬಿಟ್ಟಿದೀವಿ, ಇನ್ಕಮ್ ಬಂದಿಲ್ಲ ಅಂದ್ರೆ ನಾವು ಮಾಡೋಕ್ಕಾಗಲ್ಲ. ಮೇಂಟೈನ್ ಮಾಡಬೇಕು. ಮೊಟ್ಟೆ ಇಡೋ ಟೈಮ್ ಮೊಟ್ಟೆ ಇಡಿಸ್ಬೇಕು. ಮತ್ತೆ ಬ್ರೀಡಿಂಗ್ ಟೈಮಲ್ಲಿ ಮೇಲ್ ಕರೆಕ್ಟ್ ಆಗಿದೆಯಾ ಇಲ್ಲ ಚೆಕ್ ಮಾಡ್ಕೊಬೇಕು. ನಾವು ಮರಿ ಸಣ್ಣ ಮರಿ ಇರ್ತವೆ, ಅವೆಲ್ಲ ಸ್ವಲ್ಪ ಕೇರಿಂಗ್ ತಗೊಂಡು ಮೇಂಟೈನ್ ಮಾಡಿ ಸಾಕಬೇಕು. ಇವೆಲ್ಲ ಮಾಡಿದ್ವಿ ಅಂದ್ರೆ ಕಂಪಲ್ಸರಿ ಇನ್ಕಮ್ ಇದೆ. ಯಾರಾದರೂ ಮೇಂಟೈನ್ ಮಾಡಿ ನಾವು ಸಾಕ್ತೀವಿ ಅಂತ ಇಂಟ್ರೆಸ್ಟ್ ಇದ್ರೆ ಮಾಡಿ, ಪರವಾಗಿಲ್ಲ, ಏನು ಲಾಸ್ ಆಗಲ್ಲ. ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಏನು ಬೇಕಾ ಇನ್ಫಾರ್ಮೇಷನ್ ಕೊಡೋಣ. ಬರ್ಡ್ಸ್ ಬೇಕಾದ್ರೆ ಕೊಡೋಣ. ನಿಮ್ಗೆ ಏನು ಬೇಕಾ ಸಪೋರ್ಟ್ ನಮ್ಮ ಕಡೆಯಿಂದ ನಾವು ಸಪೋರ್ಟ್ ಮಾಡಿಕೊಡೋಣ. ಬೇಕಾದ್ರೆ ನಾವು ಸೆಟಪ್ ಎಲ್ಲ ನೋಡ್ರಿ, ಬಂದು ಬೇಕಾದ್ರೆ ಇಲ್ಲಿ ಬಂದು ನೋಡಿ ತಗೊಂಡೋಗಿ, ಪರವಾಗಿಲ್ಲ. ಎಲ್ಲ ತಗೊಂತೀವಿ. ನಾವು ಇನ್ಫಾರ್ಮೇಷನ್ ಬೇಕು ಸರ್, ನಮ್ಮ ಬರ್ಡ್ಸ್ ಇದ್ದಾವೆ, ನಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ಕೊಡೋಣ. ಮತ್ತು ಡಿಸೀಸ್ ವೈಸು ಈ ಥರ ಪ್ರಾಬ್ಲಮ್ ಇದೆ, ನಮಗೆ ಆಗ್ತಾ ಇಲ್ಲ, ಕಂಟ್ರೋಲ್ ಆಗ್ತಾ ಇಲ್ಲ, ನಾವು ತಗೊಂಬಂದಿದ್ವಿ, ಈ ಥರ ಆಗಿ ಡೆತ್ ಆಯಿತು, ಈ ಥರ ಕಂಪ್ಲೇಂಟ್ ಜಾಸ್ತಿ ಇರ್ತವೆ. ಎಲ್ಲ ಹೊರಗಡೆ ತಗೊಂಬಂದಿರ್ತೀರ ಸಂತೆಗಳಲ್ಲಿ, ಅಲ್ಲಿ ಇಲ್ಲಿ ಅಲ್ಲೆಲ್ಲ ಪ್ರಾಬ್ಲಮ್ ಇರೋದು ಕೊಟ್ಟಿರ್ತಾರೆ. ಸಂತೆಗಳಲ್ಲಿ ಆಲ್ಮೋಸ್ಟ್ ಚೆನ್ನಾಗಿರೋ ಬರ್ಡ್ಸ್ ಯಾರು ತರಲ್ಲ. ಎಲ್ಲ ಏನೋ ಪ್ರಾಬ್ಲಮ್ ಇರೋದು, ಮತ್ತೆ ಏನೋ ಡಿಸೀಸ್ ಆಗಿರೋದು, ಇಲ್ಲ ಏನೋ ಈಗ ಫರ್ಟಿಲಿಟಿ ಆಗ್ದಿರಾ ಪ್ರಾಬ್ಲಮ್ ಆಗ್ತಾ ಇರೋದು, ಈ ಥರ ಬರ್ಡ್ಸ್ ತಂದು ಕೊಡ್ತಾರೆ ನಿಮಗೆ. ಆ ಥರ ಏನಾದರೂ ಪ್ರಾಬ್ಲಮ್ ಆಗಿ ಇದಾಗಿದೆ, ನಮಗೆ ಬೇಜಾರಾಗ್ಬಿಟ್ಟಿದೆ ಆ ಬರ್ಡ್ಸಲ್ಲಿ, ಬಂದು ನೋಡಿ. ಬೇಕಾದ್ರೆ ನಿಮ್ಗೆ ಏನಿದೆ ಅದು ನಾವು ಇದು ಮಾಡಿಕೊಡೋಣ. ಮತ್ತು ಸಣ್ಣ ಪುಟ್ಟ ಏನೇ ಕಾಯಿಲೆ ಇದು ಬರಲಿ, ನಮ್ಮ ಮೆಡಿಷನ್ ಇದೆ. ಈಗ ಮೊದಲೆಲ್ಲ ಮೆಡಿಷನ್ ಇಲ್ಲ, ಈಗೆಲ್ಲ ಮೆಡಿಷನ್ ಇದೆ. 99% ಬರ್ಡ್ಸ್ ಉಳಿಸ್ಬೋದು ನಾವು. ಆ ಥರ ಮೆಡಿಷನ್ಸ್ ಇದ್ದಾವೆ. ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಏನು ನಷ್ಟ ಇಲ್ಲ. ಪಾರ್ಟ್ ಟೈಮ್ ಆಗಿ ಮಾಡ್ಬೋದು. ರೈತ 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 ಅನ್ನ ಕೊಡುವ ದಾತ ಜೀತ ಜೀತ